ಕನ್ನಡಿಗರಿಗೇನೆ ರಕ್ಷಣೆ ಇಲ್ಲ. ನಿನ್ನೆ ಒಂದು ಆನೇಕಲ್ಲಲ್ಲಿ ಒಂದು ಘಟನೆ ನಡೆಯುತ್ತೆ. ಉತ್ತರ ಪ್ರದೇಶದ 3 ಜನ ಹುಡುಗರು ಒಬ್ಬರಿಗೆ ಕನ್ನಡದವ್ರಿಗೆ ರಾಡ್ ತಗೊಂಡು ಹೋಗ್ತಿದ್ದಾರೆ ಕನ್ನಡ ಭಾಷೆ ವಿಷಯವಾಗಿ. ಸೊ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಮುಂದೆ ನಮಗೆ ರಕ್ಷಣೆ ಕೊಡೋದು ತುಂಬ ಕಷ್ಟ ಆಗುತ್ತೆ. ಬರೀ ಹಿಂದಿಯರೇ ತುಂಬ, ಎಲ್ಲಿ ನೋಡಿದ್ರು ಬರೀ ಹಿಂದಿಯರೇ ಅವರೇ. ಮತ್ತು ಒಂದು ಬಸ್ನಲ್ಲಿ ಕುಂತ್ಕೊಂಡಿದ್ರು ಕೂಡ ಯಾಕಂದ್ರೆ ಸುಗಿತಾ ಇರ್ತಾರೆ, ಫುಲ್ ಪಾನ್ಪರ ಹಾಕೊಂಡಿರ್ತಾರೆ. ಅವ್ರನ್ನ ಹೆಚ್ಚಿಗೆ ಮಾತಾಡೋಂಗಿಲ್ಲ. ನಮಗೆ ಅವರು ಒಪ್ಪುಗಳಾಗ್ತಾರೆ. ಇಷ್ಟೆಲ್ಲ ಇನ್ಸಿಡೆಂಟ್ ಇದೆ. ಅದೆಲ್ಲ ಅಷ್ಟು ಕಂಟ್ರೋಲ್ ಮಾಡಬೇಕು. ಇದೇ ರೀತಿ ಆಗ್ತಾ ಇದ್ರೆ ಬೇರೆ ರಾಜ್ಯದವರೇ ಬಂದು ನಮ್ಮ ರಾಜ್ಯದಲ್ಲಿ ಸೆಟಲ್ ಆಗ್ತಾ ಹೋದ್ರೆ ನಾವ್ ಹೇಗ್ ಬದುಕೋದಿಕ್ಕೆ ಆಗಲ್ಲ ಮೇಡಮ್. ಮುಂದೆ ಬದುಕೋದಿಕ್ಕೆ ತುಂಬ ಕಷ್ಟ ಇದೆ. ನಮಗೆ ರಕ್ಷಣೆನೇ ಇಲ್ದಂಗೆ ಆಗುತ್ತೆ. ನಮ್ಮವ್ರು ನಮಗೇನೇ ರಕ್ಷಣೆ ಕೊಡದಂಥ ಪರಿಸ್ಥಿತಿ ಬರುತ್ತೆ. ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು ಇದಕ್ಕೆ? ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ನಮ್ಗೆ ತೊಂದರೆ, ಕೆಲ್ಸದ ವಿಷಯವಾಗಿ ಅಥವಾ ನಾವು ಬೇರೆ ಕಡೆ ಹೋಗ್ತೀವಿ ಇರ್ತೀವಿ ಅಂತಂದ್ರೂ ಸಹ ನಮ್ಗಳಿಗೆ ತೊಂದರೆ ಆಗ್ತಿರೋದ್ರಿಂದ ಸರ್ಕಾರ ಯಾವ ರೀತಿ ಕ್ರಮ? ಜನಗಳು ಅಷ್ಟು ನಮ್ಮವರು ಸಪೋರ್ಟ್ ಆಗಿ ನಮ್ಮವ್ರಿಗೆ ಒಗ್ಗಟ್ಟ ಇಲ್ಲ ಅಂತ ಬುದ್ಧಿ ಬೇಕು. ನಮ್ಮಲ್ಲಿ ಏನಿದೆ ಅಂದರೆ ಒಗ್ಗಟ್ಟಿಲ್ಲ. ಅವರಷ್ಟು ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಬ್ಬನ ಬಸ್ಸಲ್ಲಿ ಆಗಲಿ ಒಂದು ಇದೇ ಆಗಲಿ ಒಂದು ಸ್ವಲ್ಪ ಟಚ್ ಆದರೆ ದೂರ ನಿಂತ್ಕನ್ನ ಲೆವೆಲಿಗೆ ಐತೆ. ಅವರಲ್ಲಿ 10 ಜನ ಇದ್ದರೂ ಕೂಡ ಪಕ್ಕದಾಗ ಕುಂಡ್ರಿಸ್ಕೊಂತಾರೆ, ಪಕ್ಕದಾಗ ಇದು ಮಾಡ್ತಾರೆ. ಅಷ್ಟು ಸಪೋರ್ಟ್ ಇದೆ. ನಮ್ಮಲ್ಲಿ ಸಪೋರ್ಟ್ ಇಲ್ಲ. ಕನ್ನಡದವರಲ್ಲಿ ಸಪೋರ್ಟ್ ಇಲ್ಲ. ಅದೇ ಬಂದಿರೋದು ನಮಗೆ ಇದು ಕಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.